ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಮತ್ತೆ ರಾಜ್ಯ ರಾಜಕಾರಣ, ಕಾಂಗ್ರೆಸ್ ಪಕ್ಷದ ಡಿ.ಕೆ. ಶಿವಕುಮಾರ್, ರಾಜಣ್ಣ ಮತ್ತು ಸಿದ್ದರಾಮಯ್ಯನವರ ಕುರಿತ ಒಂದು ಏನು ರಾಜಕಾರಣ ಇದೆ ಅದು ಚರ್ಚೆಗೆ ಬರ್ತಾ ಇದೆ. ಇಲ್ಲಿ ಇರತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಚಾಣಾಕ್ಷತನ ಮತ್ತು ಅವರ ರಾಜಕೀಯ ನಡೆಗಳಿದಾವಲ್ಲ, ಅದು ಈಗ ಹೆಚ್ಚು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಅಷ್ಟೇ ಒಂದು ಅಫೆಕ್ಸ್ ಬ್ಯಾಂಕ್ನ ಅಧ್ಯಕ್ಷಗಾದಿಯ ಚುನಾವಣೆ ನಡೀಬೇಕಾಗಿತ್ತು. ಆದರೆ ಹೈಕಮಾಂಡ್ನ ಮಧ್ಯಪ್ರವೇಶದಿಂದಾಗಿ, ಸಿಎಂ ಸಿದ್ದರಾಮಯ್ಯನವರ ಸಿಟ್ಟಿನಿಂದಾಗಿ, ಬೇಸರದಿಂದಾಗಿ ಅಫೆಕ್ಸ್ ಬ್ಯಾಂಕ್ನ ಅಧ್ಯಕ್ಷಗಾದಿಯ ಚುನಾವಣೆ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗಿ ಹೋಯಿತು ಅಲ್ವಾ. ಆದರೆ ಇಲ್ಲೆಲ್ಲೂ ಡಿ.ಕೆ. ಶಿವಕುಮಾರ್ ಕಾಣಿಸ್ಕೊಳ್ಳಿಲ್ಲ ಅಲ್ವಾ. ಎಸ್ ರವಿ ವಿಧಾನ ಪರಿಷತ್ ಸದಸ್ಯ ಏನು ಅಧ್ಯಕ್ಷಗಾದಿ, ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಾದಿಯ ಒಂದು ಆಕಾಂಕ್ಷಿಯಾಗಿದ್ದಾರೆ, ಅವರು ಡಿ.ಕೆ. ಶಿವಕುಮಾರ್ ಅವರ ಸಂಬಂಧಿಕರು ಅನ್ನೋಂಥದ್ದು ಬಿಟ್ಟರೆ ಡಿ.ಕೆ. ಶಿವಕುಮಾರ್ ನೇರವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಆದರೆ ರಾಜಕಾರಣ ಮತ್ತು ಹೊಡೆತ ಇರತಕ್ಕಂಥದ್ದು ಇಲ್ಲೇ. ಡಿ.ಕೆ. ಶಿವಕುಮಾರ್ ತೆರೆಯ ಹಿಂದೆಯೇ ನಿಂತ್ಕೊಂಡು ಆಡ್ತಾ ಇರತಕ್ಕಂಥ ಆಟ, ರಾಜಕಾರಣದ ದಾಳಗಳು, ರಾಜಕಾರಣದ ತಂತ್ರಗಳು ಹೇಗೆ ಸಿಎಂ ಸಿದ್ದರಾಮಯ್ಯನವರನ್ನ ಮತ್ತು ಕೆ.ಎನ್. ರಾಜಣ್ಣ ಅವರನ್ನ ವಿಲವಿಲ ಒದ್ದಾಡುವಂತೆ ಮಾಡಿಬಿಡ್ತಿವೆ ಅನ್ನೋದಕ್ಕೆ ಕಾರಣವಾಗಿ ನಿಲ್ತಿದೆ ಅಲ್ವಾ. ಈಗ ನೋಡಿ, ನಿನ್ನೆ ಅಷ್ಟೇ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ನಡೀತು. ಇಲ್ಲಿವರೆಗೂ ಈ ತರದ ಡಿ.ಸಿ.ಸಿ ಬ್ಯಾಂಕ್ ಚುನಾವಣೆಗಳು ಅಥವಾ ಯಾವುದೋ ಬ್ಯಾಂಕ್ ಅಧ್ಯಕ್ಷಗಾದಿಯ ಚುನಾವಣೆಗೆ ಹೈಕಮಾಂಡ್ ಎಂಟ್ರಿ ಆಗಿದ್ದ ಉದಾಹರಣೆನೇ ಇಲ್ಲ ಕಣ್ರಿ ಅಲ್ವಾ. ಯಾವುದೋ MP ಎಲೆಕ್ಷನ್ನು, MLA ಎಲೆಕ್ಷನ್ನು, MLC ಎಲೆಕ್ಷನ್ನು, ಈ ತರದ ಯಾವುದೋ ಯೋಜನೆಗಳಾಗಿದ್ರೆ, ಎಲೆಕ್ಷನ್ ಟಿಕೆಟ್ ಅನೌನ್ಸ್ಮೆಂಟು ಯೋಜನೆಗಳೇ ಆಗಿದ್ರೆ ಹೈಕಮಾಂಡ್ ಸಿಎಂ ನೇಮಕನೋ, DCM ನೇಮಕಗಳು ಅಥವಾ ಸಚಿವ ಸಂಪುಟ ವಿಸ್ತರಣೆನೋ, ಸಚಿವರ ನೇಮಕನೋ ಈ ತರದ್ದಾಗಿದ್ರೆ ಹೈಕಮಾಂಡ್ ಅಲ್ಲಿ ಎಂಟ್ರಿ ತಗೊಂಡು ತನ್ನ ಒಂದು ನಿಲುವನ್ನ ವ್ಯಕ್ತಪಡಿಸುತ್ತೆ. ಒಂದು ಯಕಶ್ಚಿತ್ ಬ್ಯಾಂಕಿನ ಅಧ್ಯಕ್ಷ ಹುದ್ದೆಗೆ ಹೈಕಮಾಂಡ್ ಬರುವಂತಹ ಇದನ್ನ ಎಲ್ಲಾದ್ರೂ ನಾವು ಕೇಳಿದ್ವಾ? ನೀವು ನೋಡಿದ್ರ? ಸಾಧ್ಯ ಇಲ್ಲ ಅಲ್ವಾ. ಇಲ್ಲೇ ಇರ್ತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಆಟ. ಯಾವಾಗ ಕೆ.ಎನ್. ರಾಜಣ್ಣನವರ ಮನೆಗೆ ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಡಿ.ಕೆ. ಶಿವಕುಮಾರ್, ರಾಜಣ್ಣ ಬಗ್ಗಲಿಲ್ವೋ, ಸಿಎಂ ಸಿದ್ದರಾಮಯ್ಯ ಕೂಡ ರಾಜಣ್ಣ ಪರವಾಗಿ ನಿಂತು ಬಿಟ್ರು, ಅವಾಗ ಡಿ.ಕೆ.ಶಿ ತಮ್ಮ ದಾಳವನ್ನ ಉರುಳಿಸಿದ್ರು. ಹೈಕಮಾಂಡ್ ನಿಂದ ಅಲ್ಲಿ ಮನವೊಲಿಸಿ ಕಾಂಗ್ರೆಸ್ ಉಸ್ತುವಾರಿ ಕೂಡ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಕರೆಸ್ಕೊಂಡ್ಬಿಟ್ರು ಒಂದು ದಿನ ಮೊದಲು. ಅಂದ್ರೆ ನೆನೆ 29ಕ್ಕಿತ್ತು, 28ಕ್ಕೆ ಅವರು ಹೋರಾಟವನ್ನು ಮಾಡಿದ್ರು. 27, 20, 28ಕ್ಕೆ ಆ ಹೋರಾಟಕ್ಕೆ ಬಂದಿರತಕ್ಕಂಥ ಸುರ್ಜೇವಾಲಾ ಕೇವಲ ಮನ್ರೇಗಾ ಹೋರಾಟದಲ್ಲಷ್ಟೇ ಇರಲಿಲ್ಲ, ರಾಜ್ಯ ಸರ್ಕಾರದಲ್ಲಿ ಎಫೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಯಲ್ಲೂ ಕೂಡ ತಮ್ಮ ಮುಗು ತೂರಿಸೇ ಬಿಟ್ರು, ತಮ್ಮ ಒಂದು ಹೈಕಮಾಂಡ್ನ ಪವರ್ನ ಬಳಸೇ ಬಿಟ್ರು. ಅವ್ರು ಹೇಳಿದ್ದು, ಅವರು ಕೂಡ ತುಂಬಾ ಖಡಾಖಂಡಿತವಾಗಿ ಅವಿರೋಧವಾಗಿ ಆಯ್ಕೆಯಾಗಲಿ, ಚುನಾವಣೆಯಾಗಿ ಪಕ್ಷಕ್ಕೆ ಹಿನ್ನಡೆ ಅಥವಾ ಪಕ್ಷಕ್ಕೆ ಹೊಡೆತ ಬೀಳೋದು ಬೇಡ ಅನ್ನುವಂಥ ಒಂದು ನೇರ ಮಾತನ್ನ ಹೇಳ್ಬಿಟ್ರು ಸುರ್ಜೇವಾಲಾ. ಅದರ ಅರ್ಥ ಏನು? ಡಿ.ಕೆ. ಶಿವಕುಮಾರ್ ಹೇಳಿದ ಹಾಗೆ ಸುರ್ಜೇವಾಲಾ ಕೇಳಿದ್ದಾರೆ. ಡಿ.ಕೆ. ಸುರ್ಜೇವಾಲಾ ಆ ರೀತಿ ಕಟ್ಟಪ್ಪಣೆಯನ್ನು ವಿಧಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಕಟ್ಟಪ್ಪಣೆಯ ಕಾರಣ, ಅವರ ಒಂದು ರಾಜಕೀಯ ತಂತ್ರವೇ ಕಾರಣ ಅನ್ನುವಂಥ ಚರ್ಚೆ ಈಗ KPCC ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಯಾಕೆ ಹೀಗೆ ಮಾಡಿದ್ರು ಅನ್ನುವಂಥದ್ದು ನೋಡಿ, ನೇರವಾಗಿ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗುತ್ತೆ. ಈಗ ಈ ಎಲೆಕ್ಷನ್ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಆಗಿರ್ತಕ್ಕಂಥದ್ದು ಇದರಿಂದ ಆಗಿರ್ತಕ್ಕಂಥದ್ದೇನು? ಸ್ವತಃ ಡಿ.ಕೆ. ಶಿವಕುಮಾರ್ ವ್ಯಗ್ರರಾಗಿದ್ದಾರೆ, ಅಸಮಾಧಾನಿತರಾಗಿದ್ದಾರೆ, ತಮ್ಮ ಆಪ್ತರ ಬಳಿ ಸಿಟ್ಟನ್ನು ಪ್ರದರ್ಶಿಸಿದ್ದಾರೆ. ಸಿದ್ದು ಬಣದ ವಿರುದ್ಧ, ಮುಖ್ಯವಾಗಿ ಕೆ.ಎನ್. ರಾಜಣ್ಣ ವಿರುದ್ಧ. ಈಗಾಗಲೇ 2 ಬಾರಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣ ಅವರಿಗೆ ಯಾಕೆ ಅಂತ ಹಠ, ಬಿಟ್ಕೊಳ್ಳಿ ನಮ್ಮ ಬಣಕ್ಕೆ ಅನ್ನುವಂಥದ್ದು. ತಮ್ಮ ಆಪ್ತ ಮತ್ತು ಸಂಬಂಧಿ ಮತ್ತು ವಿಧಾನ ಪರಿಷತ್ ಸದಸ್ಯ ಆಗಿರ್ತಕ್ಕಂಥ ಎಸ್ ರವಿ ಅವರಿಗೆ ಬಿಟ್ಕೊಡ್ಲಿಕ್ಕೆ ಡಿ.ಕೆ. ಶಿವಕುಮಾರ್ ಹಠ. ಈಗಾಗಲೇ ನೋಡಿ, ಸಚಿವ ಡಿ. ಸುಧಾಕರ್ ಕೂಡ ಎಸ್ ರವಿ ಅವರ ಬೆಂಬಲಕ್ಕೆ ನಿಂತು ಬಿಟ್ಟಿರ್ತಕ್ಕಂಥದ್ದು. ಅಫೆಕ್ಸ್ ಬ್ಯಾಂಕ್ನ 18 ಜನ ಸದಸ್ಯರಲ್ಲಿ 15 ಜನ ಕಾಂಗ್ರೆಸ್ನವರು ಇರತಕ್ಕಂಥದ್ದು. ಹೆಚ್ಚಿನ ಜನ ನಿರ್ದೇಶಕರೇನಿದ್ದಾರೆ ಅವರು ಎಸ್ ರವಿ ಪರವಾಗಿ ಇದ್ದಾರೆ ಅನ್ನುವಂಥದ್ದು ಕೂಡ ಒಳ ಮಾಹಿತಿ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಪಟ್ಟು ಹಿಡಿದು ಸುರ್ಜೇವಾಲಾ ಅವರಿಗೆ ಹೇಳಿಸಿ ಈ ತರದ್ದು ಮಾಡಿಸಿದ್ದಾರೆ ಅನ್ನುವಂಥದ್ದು. ಇಲ್ಲಿ 2 ತರದ ರಾಜಕಾರಣ ಆಗ್ತಾ ಇದೆ. ಒಂದು, ಈಗ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಇದು ಬಿಸಿ ತುಪ್ಪು ಆಗಿದೆ. ರಾಜಣ್ಣನವರನ್ನ ಸುಮ್ಮನೆ ಇರಿಸೋ ಹಾಗೂ ಇಲ್ಲ, ಡಿ.ಕೆ. ಶಿವಕುಮಾರ್ ಹೊಡೆತವನ್ನ ತಡ್ಕೊಳ್ಳೋ ಹಾಗೂ ಇಲ್ಲ. ರಾಜಣ್ಣನವರಿಗೆ ಅವರು ಹೇಳಿದ್ರು ಅವಿರೋಧವಾಗಿ ಆಯ್ಕೆ ಆಗಲಿ, ಒಂದು ಹಂತದಲ್ಲಿ ಎಸ್ ರವಿನೇ ಮುಂದುವರಿಲಿ ಅನ್ನುವಂಥದ್ದು. ಆದ್ರೆ ಸುತಾರಾಮ್ ಕೆ.ಎನ್. ರಾಜಣ್ಣ ಒಪ್ಲಿಕ್ಕೆ ತಯಾರಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇನೇ ಇಲ್ಲ, ನೀನು ಕೋಆಪರೇಟಿವ್ ಅಲ್ಲಿ ನೀನು ಕೂಡ ಇರ್ತಕ್ಕಂಥದ್ದು ಆಯ್ತು, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಅವಕಾಶ ಬಂದಾಗ ನಿನಗೆ ಒದಗಿಸ್ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ರು. ಅದನ್ನ ನಾನು ಈ ಸಾರಿ ಸಂದರ್ಭದಲ್ಲಿ ಅವ್ರಿಗೆ ನೆನಪಿಸ್ದೆ, ತಮ್ಮ ಮಾತು ಕೊಟ್ಟಿದ್ದೀರಿ, ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ. ನಮ್ದೇ ಸರ್ಕಾರ ಇದೆ, ಸರ್ಕಾರ ಇದ್ರೂ ಕಾಣದ ಕೈಗಳು ಭಾಳ ಅಷ್ಟು ನಡೆದಿದೆ ಇಲ್ಲಿ, ಆಯ್ತೇನಪ್ಪ. ಸೊ ಅದೇನೇನು ನಡೆದ್ರು ಈಗ ಚುನಾವಣೆ ಮುಂದಾಗಿದೆ. ಮುಂದಿನ ದಿನಾಂಕ ಯಾವತ್ತು ದಿನಾಂಕ ನಿಗದಿಪಡುತ್ತಾರೆ ಅವತ್ತು ಚುನಾವಣೆ ಆಗುತ್ತೆ. ಅಲ್ಲ, ರಾಜಣ್ಣವರು ಅಧ್ಯಕ್ಷಕ್ಕೆ ಆಕಾಂಕ್ಷಿ ಇರೋದು ನಿಜ. ಇನ್ನು 2 ತಿಂಗಳಲ್ದಿರ ಇನ್ನು 6 ತಿಂಗಳಾದ್ರೂ
ಅವರೇ ಅಧ್ಯಕ್ಷಕ್ಕೆ ಆಕಾಂಕ್ಷಿ ಇದ್ದೇ ಇರ್ತಾರೆ. ಸಹಕಾರಿ ಕ್ಷೇತ್ರದಲ್ಲಿ ತಮಗಿರ್ತಕ್ಕಂಥ ಹಿಡಿತವನ್ನ ಮುಂದುವರಿಸಲಿಕ್ಕೆ, ಜೊತೆಗೆ ಸಚಿವ ಸ್ಥಾನವನ್ನು ಕಿತ್ಕೊಂಡ ಮೇಲೆ ಇದು ನನ್ನ ಪ್ರತಿಷ್ಠೆಯ ವಿಷಯವಾಗಿದೆ, ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಾದಿಯನ್ನ 3ನೇ ಬಾರಿ ಆದ್ರೂ ನಾನೇ ಮುಂದುವರಿಬೇಕು ಅನ್ನುವಂಥ ಹಠವನ್ನ ಹಿಡಿದು ಕೂತ್ಬಿಟ್ಟಿದ್ದಾರೆ. ಎಲೆಕ್ಷನ್ ಆದ್ರೂ ಪರವಾಗಿಲ್ಲ, ನಾನು ಎಲೆಕ್ಷನ್ ಎದುರಿಸ್ತೀನಿ ಅನ್ನುವಂಥದ್ದು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆಯ DCC ಬ್ಯಾಂಕ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಎಸ್ ರವಿ ಅವರಿಗೆ ನಾನು ಪ್ರಬಲವಾಗಿ ಸ್ಪರ್ಧೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ರಾಜಣ್ಣ ಹೇಳಿರ್ತಕ್ಕಂಥದ್ದು. ಈ ಒಂದು ತೆರೆಮೆರೆಯ ಆಟ ಇದೆಯಲ್ಲ, ಸದ್ಯಕ್ಕೆ ಅದು ಬೇರೆ ರೂಪವನ್ನು ಪಡೆದುಕೊಳ್ತಾ ಇದೆ. DK ಶಿವಕುಮಾರ್ ತಮ್ಮ ತಂತ್ರಗಾರಿಕೆಯನ್ನು ನೋಡಿ ನೇರವಾಗಿ ಅವರು ಈ ಒಂದು ಚುನಾವಣೆಯಲ್ಲಿ ಭಾಗಿಯಾಗಿಲ್ಲ. ನಿನ್ನೆ ಚುನಾವಣೆ ನಡೆಯೋ ಜಾಗದಲ್ಲಾಗ್ಲಿ ಆ ಪರಿಸ್ಥಿತಿನಲ್ಲಾಗ್ಲಿ ಅವ್ರು ಬಂದೇ ಇಲ್ಲ. ಆದ್ರೆ ಅವ್ರು ಎಲ್ಲೋ ಬೇರೆ ಕಡೆ ಟೂರ್ ಹೋಗ್ಬಿಟ್ರು, ಶಿವಮೊಗ್ಗ ಹೋಗ್ಬಿಟ್ರು, ಹುಬ್ಬಳ್ಳಿ ಹೋಗ್ಬಿಟ್ರು, ಅಲ್ಲೆಲ್ಲ ಮಾತನಾಡಿದ್ರು. ಅರೆ ಇದೆಲ್ಲ ಆಗುವಂಥದ್ದಲ್ಲ, ನಾವೆಲ್ಲ ಸರಿ ಮಾಡ್ಕೊಂಡು ಹೋಗ್ತೀವಿ ಅಂತ ಏನು ಹೇಳಿದ್ರು. ಆದ್ರೆ ತಮ್ಮದೇ ಆಗಿರ್ತಕ್ಕಂಥ ಹೈಕಮಾಂಡ್ನ ಮೂಲಕ ರಾಜಕಾರಣವನ್ನ ಮಾಡಿಸ್ತಾ ಇದ್ದಾರೆ. ಆ ಮೂಲಕ ಸಿದ್ದರಾಮಯ್ಯನವರನ್ನು ಮತ್ತು KN ರಾಜಣ್ಣನವರನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸ್ತಿದ್ದಾರೆ. ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡಿತಿದ್ದಾರೆ DK ಶಿವಕುಮಾರ್. ನೋಡಿ, KN ರಾಜಣ್ಣ ಅವರಿಗೆ ಡಿಸ್ಟರ್ಬ್ ಮಾಡುವಂಥದ್ದು DK ಶಿವಕುಮಾರ್ ಅವರ ನೇರ ಉದ್ದೇಶ. ಡಿಸ್ಟರ್ಬ್ ಮಾಡ್ತಿದ್ದಾರೆ, ಅವರಿಗೆ ಅಧ್ಯಕ್ಷಗಾದಿ ಸಿಗದೇ ಇರೋ ತರ ತಂತ್ರವನ್ನ ಹೆಣಿತಿದ್ದಾರೆ. KN ರಾಜಣ್ಣ ಡಿಸ್ಟರ್ಬ್ ಆದ್ರೆ ಅದನ್ನ ಆಬ್ವಿಯಸ್ಲಿ CM ಸಿದ್ದರಾಮಯ್ಯ ಡಿಸ್ಟರ್ಬ್ ಆಗ್ತಾರೆ. ಯಾಕಂದ್ರೆ ರಾಜಣ್ಣ ಸಿದ್ದರಾಮಯ್ಯನವರ ಆಪ್ತರು. ಸಿದ್ದರಾಮಯ್ಯ ಮತ್ತು ರಾಜಣ್ಣ ಡಿಸ್ಟರ್ಬ್ ಆದ್ರೆ ಅದರ ಲಾಭ DK ಶಿವಕುಮಾರ್ಗೆ ಸಿಗುವಂಥದ್ದು. ಜೊತೆಗೆ ಇದೇ ವಿಚಾರಕ್ಕೆ, ಈ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಾದಿಯ ವಿಚಾರಕ್ಕೆ ಸಿದ್ದರಾಮಯ್ಯ ಹಠ ಹಿಡಿದ್ರು ರಾಜಣ್ಣರ ಮೇಲೆ ಪ್ರಭಾವ ಬೀರೋದಕ್ಕೆ ಅಂತಂದ್ರೆ ರಾಜಣ್ಣ ಮತ್ತು ಸಿದ್ದರಾಮಯ್ಯನವರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಅವರ ನಡುವೆ ಎಷ್ಟು ಮಟ್ಟಿಗಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೋ ಅಷ್ಟು ಲಾಭ DK ಶಿವಕುಮಾರ್ ಅವರಿಗೆ ಮುಂದಿನ ಹೆಜ್ಜೆಗಳಿಗೆ. ಬಜೆಟ್ ಇದೆ, ಬಜೆಟ್ ನಂತರದ ಮತ್ತೆ ಮುಖ್ಯಮಂತ್ರಿ ಸ್ಥಾನದ ಸೀಟ್ನ ಕುರ್ಚಿ ಗಲಾಟೆ ಇದೆ. ಅವೆಲ್ಲವೂ ಕೂಡ ಒಂದು ದೂರಾಲೋಚನೆ ಮಾಡಿ DK ಶಿವಕುಮಾರ್ ಚಾಣಾಕ್ಷ ನಡೆಯನ್ನ ನಡೀತಾ ಇದ್ದಾರೆ. ಹಾಗಾಗಿ ಇದು ಒಂದು ರೀತಿಯ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಾದಿಯನ್ನ ಶತಾಯಗತಾಯ ಬಿಡಲ್ಲ ಅಂತ ಅಂದ್ಕೊಂಡಿರೋ ರಾಜಣ್ಣ, ಯಾಕಂದ್ರೆ ರೆಬಲ್ ಶಾಸಕ ಅವರು, ಹೈಕಮಾಂಡನ್ನೇ ಎದುರಿಸಾಕೊಂಡಿರ್ತಕ್ಕಂಥವ್ರು. ಒಂದು ಮಾತು ಹೇಳಿದ್ರು ಅವರು, ನನಗೆ ಯಾವ ಹೈಕಮಾಂಡು ಇಲ್ಲ, ನನಗೆ ನಾನೇ ಹೈಕಮಾಂಡ್ ಅನ್ನೋಂಥ ಮಾತನ್ನು ಕೂಡ ಒಂದು ಟೈಮಲ್ಲಿ ಅವ್ರು ಹೇಳಿದ್ರು. ಹಾಗಾಗಿ ಒಂದು ವೇಳೆ ತಮ್ಮ ಒಂದು ಘನತೆಗೆ ಅಥವಾ ತಮ್ಮ ಒಂದು ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಅಂತಂದ್ರೆ ಖಂಡಿತ ರಾಜಣ್ಣ ಸಿದ್ದರಾಮಯ್ಯನವರ ವಿರುದ್ಧವೂ ಕೂಡ ಅಸಮಾಧಾನ ವ್ಯಕ್ತಪಡಿಸೋದಕ್ಕೆ ಹಿಂಜರಿಯೋದಿಲ್ಲ. ಆ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸ್ವತಃ DK ಶಿವಕುಮಾರ್ಗೂ ಕೂಡ ಇದೇ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ರಾಜಕಾರಣದ ಆಟ ಈ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಾದಿ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಸಾಬೀತಾಗಲಿದೆ. ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.